ಮೈಕ ಸಿಕ್ಕ ತಕ್ಷಣ ಬೊಬ್ಬೆರೆದು ಅಬ್ಬರಿಸ್ತಾ ಇದ್ದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇವತ್ತು ತಣ್ಣಗಾಗಿದ್ದಾರೆ. ಇವತ್ತು ರೆಬೆಲ್ಸ್ ಶಾಸಕರ ಸಭೆಗೆ ಬಂದಿದ್ದ ಅವರು ಅಪ್ಪಿತಪ್ಪಿಯೂ ಒಂದು ಮಾತು ಕೂಡ ಆಡಲಿಲ್ವಂತೆ. ಹಾಗಿದ್ರೆ ಸಭೆಯಲ್ಲಿ ಏನೇನಾಯ್ತು, ಯಾರೆಲ್ಲ ಸೇರಿದ್ರು, ಏನಾಗತ್ತೆ ಮುಂದಿನ ದಿನಮಾನಗಳಲ್ಲಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಿಂದೂ ಹುಲಿಯನ್ನ ಬೋನಿಗೆ ಹಾಕಿದ ಬಿಜೆಪಿ, ರೆಬಲ್ ಸ್ಟಾರ್ ಬೆನ್ನಿಗೆ ನಿಂತ ಅತೃಪ್ತ ನಾಯಕರು. ಅವಕಾಶ ಸಿಕ್ಕರೆ ಸಾಕು ಬಿವೈ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಅತೃಪ್ತ ಶಾಸಕರು ಯತ್ನಾಳ್ ಪರವ. ಅತೃಪ್ತರ ಸಭೆಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಹರಿಹರ ಶಾಸಕ ಬಿಪಿ ಹರೀಶ್, ಯತ್ನಾಳ್ ಗುಂಪಿನ ಸದಸ್ಯ ಎನ್ಆರ್ ಸಂತೋಷ್ ಭಾಗಿಯಾಗಿದ್ದರು. ನಾವಿದ್ದೇವೆ ಎಂಬ ಸಂದೇಶ ಸಾರಲು ಇಂದು ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯುದ್ದಕ್ಕೂ ಯತ್ನಾಳ್ ಮೌನ. ಇಂದಿನ ಸಭೆಯಲ್ಲಿ ಯತ್ನಾಳ್ ಹೆಚ್ಚೇನು ಮಾತನಾಡದಿದ್ದರೂ ತಂಡದ ಒಗ್ಗಟ್ಟು ಮತ್ತು ಹೋರಾಟ ಮುಂದುವರಿಸುವ ನಿರ್ಣಯಕ್ಕೆ ಬದ್ಧತೆ ತೋರಿದರು. ಇದೇ ವೇಳೆ ಯತ್ನಾಳ್ರ ಮಾತು ಕೆಲವೊಮ್ಮೆ ಅತಿಯಾಗಿದೆ ಅಂತ ರೆಬಲ್ಸ್ ತಂಡದಲ್ಲಿ ಬೇಸರ ಕಂಡುಬಂದಿದೆ. ಆದರೆ ಯತ್ನಾಳ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡದಿರಲು ನಿರ್ಧರಿಸಲಾಗಿದೆ. ಬಿಜೆಪಿ ತೊರೆಯಲ್ಲ, ಹೊಸ ಪಕ್ಷವನ್ನು ಕಟ್ಟಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂತ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂತ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂತ ಯಾವ ಉದ್ದೇಶಗಳು ಕೂಡ ಇಲ್ಲ. ಆ ತರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದ್ದೀವಿ. ರೆಬಲ್ ತಂಡದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಬಿಪಿ ಹರೀಶ್ಗೂ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಆದರೂ ಹರೀಶ್ ಸಭೆಯಲ್ಲಿ ಕಾಣಿಸಿಕೊಂಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಹರೀಶ್ ವಿರುದ್ಧ ಏನು ಕ್ರಮ ಆಗುತ್ತಾ ಎಂಬ ಕುತೂಹಲವೂ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೈಕ ಸಿಕ್ಕ ತಕ್ಷಣ ಬೊಬ್ಬೆರೆದು ಅಬ್ಬರಿಸ್ತಾ ಇದ್ದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇವತ್ತು ತಣ್ಣಗಾಗಿದ್ದಾರೆ. ಇವತ್ತು ರೆಬೆಲ್ಸ್ ಶಾಸಕರ ಸಭೆಗೆ ಬಂದಿದ್ದ ಅವರು ಅಪ್ಪಿತಪ್ಪಿಯೂ ಒಂದು ಮಾತು ಕೂಡ ಆಡಲಿಲ್ವಂತೆ. ಹಾಗಿದ್ರೆ ಸಭೆಯಲ್ಲಿ ಏನೇನಾಯ್ತು, ಯಾರೆಲ್ಲ ಸೇರಿದ್ರು, ಏನಾಗತ್ತೆ ಮುಂದಿನ ದಿನಮಾನಗಳಲ್ಲಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಿಂದೂ ಹುಲಿಯನ್ನ ಬೋನಿಗೆ ಹಾಕಿದ ಬಿಜೆಪಿ, ರೆಬಲ್ ಸ್ಟಾರ್ ಬೆನ್ನಿಗೆ ನಿಂತ ಅತೃಪ್ತ ನಾಯಕರು. ಅವಕಾಶ ಸಿಕ್ಕರೆ ಸಾಕು ಬಿವೈ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಅತೃಪ್ತ ಶಾಸಕರು ಯತ್ನಾಳ್ ಪರವ. ಅತೃಪ್ತರ ಸಭೆಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಹರಿಹರ ಶಾಸಕ ಬಿಪಿ ಹರೀಶ್, ಯತ್ನಾಳ್ ಗುಂಪಿನ ಸದಸ್ಯ ಎನ್ಆರ್ ಸಂತೋಷ್ ಭಾಗಿಯಾಗಿದ್ದರು. ನಾವಿದ್ದೇವೆ ಎಂಬ ಸಂದೇಶ ಸಾರಲು ಇಂದು ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯುದ್ದಕ್ಕೂ ಯತ್ನಾಳ್ ಮೌನ. ಇಂದಿನ ಸಭೆಯಲ್ಲಿ ಯತ್ನಾಳ್ ಹೆಚ್ಚೇನು ಮಾತನಾಡದಿದ್ದರೂ ತಂಡದ ಒಗ್ಗಟ್ಟು ಮತ್ತು ಹೋರಾಟ ಮುಂದುವರಿಸುವ ನಿರ್ಣಯಕ್ಕೆ ಬದ್ಧತೆ ತೋರಿದರು. ಇದೇ ವೇಳೆ ಯತ್ನಾಳ್ರ ಮಾತು ಕೆಲವೊಮ್ಮೆ ಅತಿಯಾಗಿದೆ ಅಂತ ರೆಬಲ್ಸ್ ತಂಡದಲ್ಲಿ ಬೇಸರ ಕಂಡುಬಂದಿದೆ. ಆದರೆ ಯತ್ನಾಳ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡದಿರಲು ನಿರ್ಧರಿಸಲಾಗಿದೆ. ಬಿಜೆಪಿ ತೊರೆಯಲ್ಲ, ಹೊಸ ಪಕ್ಷವನ್ನು ಕಟ್ಟಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂತ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂತ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂತ ಯಾವ ಉದ್ದೇಶಗಳು ಕೂಡ ಇಲ್ಲ. ಆ ತರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದ್ದೀವಿ. ರೆಬಲ್ ತಂಡದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಬಿಪಿ ಹರೀಶ್ಗೂ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಆದರೂ ಹರೀಶ್ ಸಭೆಯಲ್ಲಿ ಕಾಣಿಸಿಕೊಂಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಹರೀಶ್ ವಿರುದ್ಧ ಏನು ಕ್ರಮ ಆಗುತ್ತಾ ಎಂಬ ಕುತೂಹಲವೂ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೈಕ ಸಿಕ್ಕ ತಕ್ಷಣ ಬೊಬ್ಬೆರೆದು ಅಬ್ಬರಿಸ್ತಾ ಇದ್ದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇವತ್ತು ತಣ್ಣಗಾಗಿದ್ದಾರೆ.
ಇವತ್ತು ರೆಬೆಲ್ಸ್ ಶಾಸಕರ ಸಭೆಗೆ ಬಂದಿದ್ದ ಅವರು ಅಪ್ಪಿತಪ್ಪಿಯೂ ಒಂದು ಮಾತು ಕೂಡ ಆಡಲಿಲ್ವಂತೆ. ಹಾಗಿದ್ರೆ ಸಭೆಯಲ್ಲಿ ಏನೇನಾಯ್ತು, ಯಾರೆಲ್ಲ ಸೇರಿದ್ರು, ಏನಾಗತ್ತೆ ಮುಂದಿನ ದಿನಮಾನಗಳಲ್ಲಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಿಂದೂ ಹುಲಿಯನ್ನ ಬೋನಿಗೆ ಹಾಕಿದ ಬಿಜೆಪಿ, ರೆಬಲ್ ಸ್ಟಾರ್ ಬೆನ್ನಿಗೆ ನಿಂತ ಅತೃಪ್ತ ನಾಯಕರು. ಅವಕಾಶ ಸಿಕ್ಕರೆ ಸಾಕು ಬಿವೈ ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಅತೃಪ್ತ ಶಾಸಕರು ಯತ್ನಾಳ್ ಪರವ. ಅತೃಪ್ತರ ಸಭೆಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಹರಿಹರ ಶಾಸಕ ಬಿಪಿ ಹರೀಶ್, ಯತ್ನಾಳ್ ಗುಂಪಿನ ಸದಸ್ಯ ಎನ್ಆರ್ ಸಂತೋಷ್ ಭಾಗಿಯಾಗಿದ್ದರು. ನಾವಿದ್ದೇವೆ ಎಂಬ ಸಂದೇಶ ಸಾರಲು ಇಂದು ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯುದ್ದಕ್ಕೂ ಯತ್ನಾಳ್ ಮೌನ. ಇಂದಿನ ಸಭೆಯಲ್ಲಿ ಯತ್ನಾಳ್ ಹೆಚ್ಚೇನು ಮಾತನಾಡದಿದ್ದರೂ ತಂಡದ ಒಗ್ಗಟ್ಟು ಮತ್ತು ಹೋರಾಟ ಮುಂದುವರಿಸುವ ನಿರ್ಣಯಕ್ಕೆ ಬದ್ಧತೆ ತೋರಿದರು. ಇದೇ ವೇಳೆ ಯತ್ನಾಳ್ರ ಮಾತು ಕೆಲವೊಮ್ಮೆ ಅತಿಯಾಗಿದೆ ಅಂತ ರೆಬಲ್ಸ್ ತಂಡದಲ್ಲಿ ಬೇಸರ ಕಂಡು ಬಂದಿದೆ. ಆದರೆ ಯತ್ನಾಳ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡದಿರಲು ನಿರ್ಧರಿಸಲಾಗಿದೆ. ಬಿಜೆಪಿ ತೊರೆಯಲ್ಲ, ಹೊಸ ಪಕ್ಷವನ್ನು ಕಟ್ಟಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂತ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂತ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂತ ಯಾವ ಉದ್ದೇಶಗಳು ಕೂಡ ಇಲ್ಲ. ಆ ತರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದ್ದೀವಿ. ರೆಬಲ್ ತಂಡದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಬಿಪಿ ಹರೀಶ್ಗೂ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಆದರೂ ಹರೀಶ್ ಸಭೆಯಲ್ಲಿ ಕಾಣಿಸಿಕೊಂಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಹರೀಶ್ ವಿರುದ್ಧ ಏನು ಕ್ರಮ ಆಗುತ್ತಾ ಎಂಬ ಕುತೂಹಲವೂ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೈಕ ಸಿಕ್ಕ ತಕ್ಷಣ ಬೊಬ್ಬಿರಿದು ಅಬ್ಬರಿಸ್ತಾ ಇದ್ದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇವತ್ತು ತಣ್ಣಗಾಗಿದೆ. ಇವತ್ತು ರೆಬೆಲ್ಸ್ ಶಾಸಕರ ಸಭೆಗೆ ಬಂದಿದ್ದ ಅವರು ಅಪ್ಪಿತಪ್ಪಿಯೂ ಒಂದು ಮಾತು ಕೂಡ ಆಡಲಿಲ್ವಂತೆ. ಹಾಗಿದ್ರೆ ಸಭೆಯಲ್ಲಿ ಏನೇನಾಯ್ತು, ಯಾರೆಲ್ಲ ಸೇರಿದ್ರು, ಏನಾಗತ್ತೆ ಮುಂದಿನ ದಿನಮಾನಗಳಲ್ಲಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಿಂದೂ ಹುಲಿಯನ್ನ ಬೋನಿಗೆ ಹಾಕಿದ ಬಿಜೆಪಿ, ರೆಬಲ್ ಸ್ಟಾರ್ ಬೆನ್ನಿಗೆ ನಿಂತ ಅತೃಪ್ತ ನಾಯಕರು. ಅವಕಾಶ ಸಿಕ್ಕರೆ ಸಾಕು ಬಿವೈ ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಅತೃಪ್ತ ಶಾಸಕರು ಯತ್ನಾಳ್ ಪರವ. ಅತೃಪ್ತರ ಸಭೆಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಹರಿಹರ ಶಾಸಕ ಬಿಪಿ ಹರೀಶ್, ಯತ್ನಾಳ್ ಗುಂಪಿನ ಸದಸ್ಯ ಎನ್ಆರ್ ಸಂತೋಷ್ ಭಾಗಿಯಾಗಿದ್ದರು. ನಾವಿದ್ದೇವೆ ಎಂಬ ಸಂದೇಶ ಸಾರಲು ಇಂದು ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯುದ್ದಕ್ಕೂ ಯತ್ನಾಳ್ ಮೌನ. ಇಂದಿನ ಸಭೆಯಲ್ಲಿ ಯತ್ನಾಳ್ ಹೆಚ್ಚೇನು ಮಾತನಾಡದಿದ್ದರೂ ತಂಡದ ಒಗ್ಗಟ್ಟು ಮತ್ತು ಹೋರಾಟ ಮುಂದುವರಿಸುವ ನಿರ್ಣಯಕ್ಕೆ ಬದ್ಧತೆ ತೋರಿದರು. ಇದೇ ವೇಳೆ ಯತ್ನಾಳ್ರ ಮಾತು ಕೆಲವೊಮ್ಮೆ ಅತಿಯಾಗಿದೆ ಅಂತ ರೆಬಲ್ಸ್ ತಂಡದಲ್ಲಿ ಬೇಸರ ಕಂಡು ಬಂದಿದೆ. ಆದರೆ ಯತ್ನಾಳ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡದಿರಲು ನಿರ್ಧರಿಸಲಾಗಿದೆ. ಬಿಜೆಪಿ ತೊರೆಯಲ್ಲ, ಹೊಸ ಪಕ್ಷವನ್ನು ಕಟ್ಟಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂತ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂತ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂತ ಯಾವ ಉದ್ದೇಶಗಳು ಕೂಡ ಇಲ್ಲ. ಆ ತರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದ್ದೀವಿ. ರೆಬಲ್ ತಂಡದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಬಿಪಿ ಹರೀಶ್ಗೂ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಆದರೂ ಹರೀಶ್ ಸಭೆಯಲ್ಲಿ ಕಾಣಿಸಿಕೊಂಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಹರೀಶ್ ವಿರುದ್ಧ ಏನು ಕ್ರಮ ಆಗುತ್ತಾ ಎಂಬ ಕುತೂಹಲವೂ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.